ಇದೊಂದು ವಿಚಿತ್ರ ವಿಲಕ್ಷಣ ವಿಕ್ಷಿಪ್ತ ಘಟನೆ. ಸಂಗಾತಿಯ ಖಾಸಗಿ ಅಂಗಕ್ಕೆ ಬೆಂಕಿ ಹಚ್ಚಿದ ಪಾಪಿಯ ಕಥೆ ಇದು. ಗುರುಗ್ರಾಮದಲ್ಲಿ ಅತಿ ವಿಕೃತ ಕೃತ್ಯ ನಡೆದಿದೆ. ಲಿವ್ ಇನ್ ಪಾರ್ಟ್ನರ್ ಅಮಾನವೀಯ ಅಟ್ಟಹಾಸವನ್ನ ಮೆರೆದಿರುವಂಥದ್ದು ಇಲ್ಲಿ ಕಂಡು ಬಂದಿದೆ. ತ್ರಿಪುರಾದ ವಿದ್ಯಾರ್ಥಿನಿ ಮೇಲೆ ನರರೂಪಿ ರಾಕ್ಷಸ ದಾಳಿ ಮಾಡಿದ. ಗುರುಗ್ರಾಮದಲ್ಲಿ ಬೆಚ್ಚಿ ಬೀಳಿಸುವಂತ ಘಟನೆ ಇದು. ತ್ರಿಪುರಾದ ಗುರುಗ್ರಾಮದಲ್ಲಿ ಬೆಚ್ಚಿ ಬೀಳಿಸುವಂತ ಘಟನೆ. 19 ವರ್ಷದ BSc ವಿದ್ಯಾರ್ಥಿನಿಯ ಮೇಲೆ ನಡೆದಿರುವಂಥ ದೌರ್ಜನ್ಯ ಇದು. ಬಯೋಟೆಕ್ನಾಲಜಿ ವಿದ್ಯಾರ್ಥಿನಿಯ ಮೇಲೆ ಮೃಗೀಯ ದಾಳಿಯನ್ನು ನಡೆಸಿರುವಂಥ ಘಟನೆ ನಡೆದಿದೆ. ಲಿವ್ ಇನ್ ಪಾರ್ಟ್ನರ್ ಶಿವಂ ಎಂಬಾತನಿಂದ ಈ ಕುಕೃತ್ಯ ನಡೆದಿದೆ. ಯುವತಿಯ ಖಾಸಗಿ ಅಂಗಕ್ಕೆ ಸ್ಯಾನಿಟೈಸರ್ ಸುರಿದು ಬೆಂಕಿ ಹಚ್ಚಿದಾನೆ ದುರುಳ. ತೀವ್ರವಾಗಿ ಗಾಯಗೊಂಡಿರುವ ಯುವತಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಯುವತಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ. 2025 ಸೆಪ್ಟೆಂಬರ್ನಲ್ಲಿ ಆನ್ಲೈನ್ ಮೂಲಕ ಪರಿಚಿತನಾಗಿದ್ದ ಪಾಪಿ. ಪರಿಚಯ ಪ್ರೀತಿಗೆ ತಿರುಗಿತ್ತು. ಸಂಗಾತಿಯ ಜೊತೆ ಅಂದರೆ ಒಟ್ಟಿಗೆ ಬಾಳ್ತಾ ಇದ್ರು ಇಬ್ಬರು. ಈ ವೇಳೆ ಇದ್ಕಿದ್ದ ಹಾಗೆಯೇ ವಿಕೃತಿಯನ್ನು ತೋರಿರುವಂಥ ಪಾಪಿ ತನ್ನ ಸಂಗಾತಿಯ ಮೇಲೆ ಅಮಾನವೀಯವಾಗಿ ನಡ್ಕೊಂಡಿದ್ದಾನೆ. ಲಿವ್ ಇನ್ ಪಾರ್ಟ್ನರ್ ಅಮಾನವೀಯವಾಗಿ ಅಟ್ಟಹಾಸಗೈದಿದ್ದಾನೆ. ತ್ರಿಪುರಾದ ವಿದ್ಯಾರ್ಥಿನಿ ಮೇಲೆ ನರರೂಪಿ ರಾಕ್ಷಸ ದಾಳಿಯನ್ನು ನಡೆಸಿರುವಂಥದ್ದು ಎಂಥವ್ರನ್ನೂ ಕೂಡ ಬೆಚ್ಚಿ ಬೀಳಿಸುತ್ತೆ ಇದು. ಗುರುಗ್ರಾಮದಲ್ಲಿ ಕೂಡ ಬೆಚ್ಚಿ ಬೀಳಿಸುವಂಥ ಈ ಘಟನೆ ಇಡೀ ದೇಶದಲ್ಲಿ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. 19 ವರ್ಷದ BSc ವಿದ್ಯಾರ್ಥಿನಿಯ ಮೇಲೆ ನಡೆದಿರುವಂತಹ ಮೃಗೀಯ ದಾಳಿ ಇದು. ಲಿವ್ ಇನ್ ಪಾರ್ಟ್ನರ್ ಶಿವಂ ಎಂಬ ವ್ಯಕ್ತಿ ದುರುಳ ಈ ಕೃತ್ಯವನ್ನು ಎಸಗಿದ್ದಾನೆ. ಯುವತಿಯ ಖಾಸಗಿ ಅಂಗಕ್ಕೆ ಸ್ಯಾನಿಟೈಸರ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಇದರಿಂದ ತೀವ್ರವಾಗಿ ಗಾಯಗೊಂಡಿದ್ರು ಯುವತಿ. ತಕ್ಷಣವೇ ಆಕೆಯನ್ನ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ ಆ ಯುವತಿ. 2025 ಸೆಪ್ಟೆಂಬರ್ನಲ್ಲಿ ಆನ್ಲೈನ್ ಮೂಲಕ ಪರಿಚಿತನಾಗಿದ್ದ. ಗೊತ್ತು ಗುರಿ ಇಲ್ಲದೆ ಪರಿಚಯವನ್ನು ಮಾಡಿಕೊಂಡಿದ್ದಕ್ಕೆ, ಆತನನ್ನು ಅತಿಯಾಗಿ ನಂಬಿದ್ದಕ್ಕೆ, ಆತನನ್ನು ಪ್ರೀತಿಸಿದ್ದಕ್ಕೆ, ಆತನ ಜೊತೆ ಲಿವ್ ಇನ್ ಪಾರ್ಟ್ನರ್ ಆಗಿದ್ದಕ್ಕೆ ಇವತ್ತು ಆಕೆ ಸಾವು ಬದುಕಿನ ನಡುವೆ ನರಳಾಡುವಂತಾಗಿರುವಂಥದ್ದು. ಅಂಥ ಒಂದು ಅಮಾನವೀಯ ಘಟನೆ ತ್ರಿಪುರಾದ ಗುರುಗ್ರಾಮ್ನಲ್ಲಿ ನಡೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.